ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂಟ್ರಿ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಸಂಪೂರ್ಣ ಸ್ವದೇಶಿ ಕ್ಷಿಪಣಿಯನ್ನು ತಯಾರಿಸಿದೆ. ಅದೇ ರುದ್ರಂ M2. ಇದು ಘನ ಇಂಧನವನ್ನು ಬಳಸಿಕೊಂಡು ಗಾಳಿಯಲ್ಲೇ ಉಡಾವಣೆ ಆಗುತ್ತೆ. ದೆಹಲಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ವರದಿಯ ಪ್ರಕಾರ ಮೇ 29, 2024 ಬೆಳಗ್ಗೆ 11:30ಕ್ಕೆ ಈ ಕ್ಷಿಪಣಿಯನ್ನು ಒಡಿಶಾ ಕರಾವಳಿ ತೀರದಲ್ಲಿ Su-30 Mk-1 ವಿಮಾನದಿಂದ ಉಡಾವಣೆ ಮಾಡಿ ಪರೀಕ್ಷೆಯನ್ನು ಯಶಸ್ವಿಗೊಳಿಸಲಾಗಿದೆ. ಹಡಗು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸ್ಥಾಪಿಸಲಾದ ಎಲೆಕ್ಟ್ರೋ ಆಪ್ಟಿಕಲ್ ಸಿಸ್ಟಮ್ಗಳು, ರಾಡಾರ್ ಮತ್ತು ಟೆಲಿಮೆಟ್ರಿ ಸ್ಟೇಷನ್ಗಳಂತಹ ವಿವಿಧ ಟ್ರ್ಯಾಕಿಂಗ್ ಉಪಕರಣಗಳಿಂದ ಸಂಗ್ರಹಿಸಲಾದ ಡೇಟಾವನ್ನು ಉಪಯೋಗಿಸಿಕೊಂಡು ಕ್ಷಿಪಣಿಯ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಾಗಿದೆ. ಇಷ್ಟಕ್ಕೂ ಕ್ಷಿಪಣಿ ಹೇಗೆ ಕೆಲಸ ಮಾಡುತ್ತೆ? ಸ್ನೇಹಿತರೆ, ರುದ್ರಂ ಹೆಸರಿನ ಅರ್ಥ ದುಃಖಗಳ ನಿವಾರಣೆ ಎಂದರ್ಥ. ಇದು ಕೆಲಸ ಮಾಡುವ ವಿಧಾನ: ವಿಕಿರಣ ವಿರೋಧಿ ಕ್ಷಿಪಣಿಗಳು ಅವು ಹೊರಸೂಸುವ ರಾಡಾರ್ ಸಂಕೇತಗಳನ್ನು ಟ್ರ್ಯಾಕ್ ಮಾಡುವ ಮೂಲಕ ಶತ್ರುಗಳ ರಾಡಾರ್ ಮತ್ತು ಸಂವಹನ ವ್ಯವಸ್ಥೆಯನ್ನು ಪತ್ತೆ ಹಚ್ಚಿ ಧ್ವಂಸ ಮಾಡುತ್ತೆ. ಈ ಕ್ಷಿಪಣಿ 2 ವಿಧವಾಗಿ ಉಡಾವಣೆ ಆಗುತ್ತೆ. ಮೊದಲನೇದು ಲಾಕ್ ಆನ್ ಬಿಫೋರ್ ಲಾಂಚ್, ಅಂದರೆ ಕ್ಷಿಪಣಿಯು ತನ್ನ ಗುರಿಯನ್ನು ಹಾರುವ ಮುಂಚೆ ಲಾಕ್ ಮಾಡಿ ಅದು ನಿಖರವಾದ ಗುರಿಯನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತೆ. ಹಾಗೆ ಇನ್ನೊಂದು ಲಾಕ್ ಆನ್ ಆಫ್ಟರ್ ಲಾಂಚ್. ಇದರ ಅರ್ಥ ಕ್ಷಿಪಣಿಯು ಮೊದಲು ಹಾರಿಸಲು ಅನುಮತಿ ನೀಡುತ್ತೆ, ನಂತರ ಹಾರಾಟದಲ್ಲಿರುವಾಗ ಅದರ ಗುರಿಯನ್ನು ಹುಡುಕಿ ಲಾಕ್ ಮಾಡಲು ಅನುಮತಿಸುತ್ತೆ. ಈ ಕ್ಷಿಪಣಿಯು ಒಟ್ಟು 300 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದು ಸೆಕೆಂಡಿಗೆ 1.9 ಕಿಲೋಮೀಟರ್ ವೇಗದಿಂದ ಚಲಿಸುತ್ತೆ ಮತ್ತು 200 ಕಿಲೋಗ್ರಾಂ ಪೇಲೋಡ್ ಅನ್ನು ಸಾಗಿಸುವ ಸಾಮರ್ಥ್ಯವೂ ಹೊಂದಿದೆ. ಪ್ರಸ್ತುತ ಭಾರತದ ಸುಖೋಯಿ ಯುದ್ಧ ವಿಮಾನಗಳು ರಷ್ಯಾದ KH-31 ಕ್ಷಿಪಣಿಗಳನ್ನು ಹೊಂದಿದೆ. ಇನ್ನು ಕೆಲವು ದಿನಗಳಲ್ಲಿ ಈ ಕ್ಷಿಪಣಿಗಳ ಸ್ಥಾನವನ್ನು ರುದ್ರಂ M2 ಬದಲಾಯಿಸುತ್ತಿದೆ ಎಂದು ರಕ್ಷಣಾ ಇಲಾಖೆ ಖಚಿತಪಡಿಸಿದೆ. ಈ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ದೇಶದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು DRDO ಮತ್ತು ಭಾರತೀಯ ವಾಯುಪಡೆಯನ್ನು ಅಭಿನಂದಿಸಿದ್ದಾರೆ. ಬಿಸಿನೆಸ್ ಟುಡೇ ವರದಿಯ ಪ್ರಕಾರ ಈ ಪ್ರಶಂಸೆಯ ಹುಮ್ಮಸ್ಸಿನಿಂದ DRDO ರುದ್ರಂ M3 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲು ಸಜ್ಜಾಗಿದೆ ಹಾಗೂ ಇದರ ವ್ಯಾಪ್ತಿಯನ್ನು 500 ಕಿಲೋಮೀಟರ್ಗೆ ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದೆ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ, ಕಾಮೆಂಟ್ ಹಾಕಿರಿ, ಶೇರ್ ಮಾಡಿರಿ.